ವಿಶ್ವನಾಥ್ ಹಾಗೂ ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ಇಲ್ಲ. ಇಬ್ರು 35 ವರ್ಷದ ಸ್ನೇಹಿತರು ಅಂತ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ವಿಶ್ವನಾಥ್ ಮತ್ತು ಸಿದ್ದರಾಮಯ್ಯ ನಡುವಿನ ಭಿನ್ನಾಭಿಪ್ರಾಯದ ಕುರಿತಾಗಿ ಸಿಎಂ ಇಬ್ರಾಹಿಂ ಮಾತನಾಡಿರ್ತಕ್ಕಂಥದ್ದು. ಇಬ್ಬರನ್ನು ಬಲ್ಲಂಥವರು ಸಿಎಂ ಇಬ್ರಾಹಿಂ. 35 ವರ್ಷದ ಸ್ನೇಹಿತರು ಇವರಿಬ್ರು, ಇಬ್ಬರ ನಡುವೆ ನಡೀತಾ ಇರೋದು ತೋರಿಕೆಯ ಕಲಹ ಅಂತ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಹಾಗಾದ್ರೆ ಯಾತಕ್ಕೆ ತೋರಿಕೆ ಕಲಹ ಅನ್ನೋ ಪ್ರಶ್ನೆ ಬರುತ್ತೆ. ಮೇ 23ರ ಫಲಿತಾಂಶ ಪ್ರಕಟ ಆದ್ಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ಬೇರೆ ಇಬ್ರಾಹಿಂ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಎಂಎಲ್ಸಿ ಸಿಎಂ ಇಬ್ರಾಹಿಂ ಈ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸಿಎಂ ಇಬ್ರಾಹಿಂ ಸಿದ್ದರಾಮಯ್ಯನವರಿಗೂ ಬಹಳ ಆಪ್ತರಾಗಿ ಇದ್ದಂಥವ್ರು. ಜೊತೆಗೆ ಇವರಿಬ್ಬರ ರಾಜಕೀಯವನ್ನ, ವಿಶ್ವನಾಥ್ ಮತ್ತು ಸಿದ್ದರಾಮಯ್ಯನವರ ರಾಜಕೀಯವನ್ನ ಬಹಳ ಹತ್ತಿರದಿಂದ ಕಂಡವರು. ಅವ್ರ ಮಧ್ಯೆ ಸಂಧಾನ ಮಾಡಿಸುವಂತ ಪ್ರಕಾರ ಇಬ್ರು ನಿಮಗೆ ಪರಮಾಪ್ತರೆ. ಅಯ್ಯ 23 ಆದ್ಮೇಲೆ ಆಟೋಮೆಟಿಕ್ ಹಾಕದ್ ಸಂಧಾನ ಆಕತ್. ತಾವೇನಾದ್ರು ಇವತ್ತು ಮಾತಾಡಿದ್ರು ಸರ್ ವಿಶ್ವನಾಥ್ ಅವ್ರ ಜೊತೆ? ಯಾರು ವಿಶ್ವನಾಥ್ ಇಲ್ಲ, ಮೀಟಿಂಗ್ ಸಿಕ್ಕಿದ್ರು, ಬಂದಿದ್ರಲ್ಲ, ಸಿಕ್ಕಿದ್ರು. ಹಲೋ ಹಲೋ ಅಂತ ಹೇಳಿದ್ರು ಅಷ್ಟೇ. ಯಾಕಂದ್ರೆ ನಾನು ಈ ಗುಲ್ಬರ್ಗದಿಂದ ಈಗ ಬೆಳಗ್ಗೆ ಈಗಲೇ ಬಂದಿತ್ತು, ಸೀದಾ ಮೀಟಿಂಗ್ ಬಂದ. ಸಮನ್ವಯ ಸಮಿತಿಗೆ ಎರಡೂ ರಾಜ್ಯಾಧ್ಯಕ್ಷನ ತೆಗೆದುಕೊಳ್ಳದೆ ಇರೋದು ಅವರ ಅಸಮಾಧಾನಕ್ಕೆ ಪ್ರಮುಖವಾದಂತಹ ಕಾರಣ ಆಗಿರುವಂತದ್ದು. ಜೊತೆಗೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯನವರು ರೂಪಿಸಿಲ್ಲ, ಅದು ಎರಡನೇ ಅಸಮಾಧಾನ ಕಾರಣ ಆಗಿರೋದು. 23ನೇ ತಾರೀಕು ಆದ್ಮೇಲೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಸರ್, ಈಗ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ